ಪಾವತಿ ಮಾಡಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ 9 ಸಕ್ಕರೆ ಕಾರ್ಖಾನೆಗಳನ್ನ ಮುಟ್ಗೋಲು ಹಾಕೊಳ್ಳಿ ಅಂತ ಡಿಸಿ ಆದೇಶ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಎಸ್.ಬಿ. ಬೊಮ್ಮನಹಳ್ಳಿ ಈ ಆದೇಶ ಕೊಟ್ಟಿದ್ದಾರೆ. ಕಬ್ಬಿನ ಬಾಕಿ ಪಾವತಿ ಮಾಡದೇ ಇರತಕ್ಕಂಥದ್ದು ಸಾಕಷ್ಟು ತೊಂದರೆಯನ್ನು ಉಂಟು ಮಾಡಿದೆ. ರೈತರುಗಳಿಗೆ ದುಡ್ಡು ಸಿಗ್ತಾ ಇಲ್ಲ. ಬೆಳಗಾವಿ ಜಿಲ್ಲಾಧಿಕಾರಿ ಬೊಮ್ಮನಹಳ್ಳಿ ಖಡಕ್ ಆದೇಶವೊಂದನ್ನು ಮಾಡಿದ್ದಾರೆ. ಮುಟ್ಗೋಲು ಹಾಕೊಳ್ಳಿ, ಆ 9 ಸಕ್ಕರೆ ಕಾರ್ಖಾನೆಗಳೇನಿದ್ದಾವೆ ಅವುಗಳನ್ನ ಮುಟ್ಗೋಲು ಹಾಕಿ ಅಂತ ಆದೇಶ ಕೊಟ್ಟಿದ್ದಾರೆ. FRP ಪ್ರಕಾರ ಬಾಕಿ ಹಣವನ್ನ ಈ ಕಾರ್ಖಾನೆಗಳು ಕೊಟ್ಟಿಲ್ಲ, ಹಾಗಾಗಿ ಕೂಡಲೇ ಮುಟ್ಟುಗೋಲು ಹಾಕಿ ಅಂತ ಸೂಚನೆ ಕೊಟ್ಟಿದ್ದಾರಂತೆ. ಸಂಬಂಧಪಟ್ಟಂತ ತಾಲೂಕಿನ ತಹಶೀಲ್ದಾರ್ಗಳಿಗೆ ಈ ಆದೇಶವನ್ನ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಸಕ್ಕರೆ ಕಾರ್ಖಾನೆ ಬರುತ್ತೆ, ಎಲ್ಲೆಲ್ಲಿ ಯಾವ್ಯಾವ ಕಾರ್ಖಾನೆಗಳು ಅಂತ ನೋಡಿದ್ರೆ ಖಾನಾಪುರದಲ್ಲಿ ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ, ಅಥಣಿಯ ಉಗಾರ ಶುಗರ್ಸ್, ರೇಣುಕಾ ಶುಗರ್ಸ್, ಗೋಕಾಕ್ ಶುಗರ್ಸ್ ಸೇರಿದಂತೆ ಇನ್ನು ಇತರೆ ಕಾರ್ಖಾನೆಗಳ ಮುಟ್ಟುಗೋಲು ಹಾಕೊಳ್ಳಿ ಅಂತ ಡಿಸಿ ಆದೇಶ ಕೊಟ್ಟಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈ ಕಾರ್ಖಾನೆಗಳಲ್ಲಿ ಎಷ್ಟು ರಾಜಕಾರಣಿಗಳಿದ್ದಾವೆ? ಆಡಳಿತದವ್ರದ್ದು ಎಷ್ಟಿದೆ, ವಿರೋಧ ಪಕ್ಷದವ್ರದ್ದು ಎಷ್ಟಿದಾವೆ? ಮುಟ್ಗೋಲು ಹಾಕಳಕ್ ಸಾಧ್ಯ ಆಗುತ್ತಾ? ಖಂಡಿತ ಲಕ್ಷ್ಮೀರಾಜ್ ಕುಮಾರ್, ಕಳೆದ 3-4 ವರ್ಷಗಳಿಂದಲೂ ಕೂಡ ಅನೇಕ ಕಬ್ಬಿನ ಕಾರ್ಖಾನೆಗಳು ರೈತರ ಬಾಕಿಯನ್ನ ಉಳಿಸಿಕೊಂಡ್ವಿ. ಅದರಲ್ಲಿ ಯಾರ ಮೇಲೂ ಕೂಡ ಇದುವರೆಗೂ ಕ್ರಮ ಆಗಿಲ್ಲ. ಕೇವಲ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಸಕ್ಕರೆಯನ್ನ ಸೀಜ್ ಮಾಡಲಾಗಿದ್ದು, ಅದನ್ನು ಮಾರಾಟ ಮಾಡುವ ಯತ್ನ ಕೂಡ ಇದುವರೆಗೂ ಪೂರ್ತಿಯಾಗಿ ಮುಗಿದಿಲ್ಲ. ಈ ನಡುವೆ ಮತ್ತು 9 ಕಾರ್ಖಾನೆಗಳ ಸಕ್ಕರೆಯನ್ನ ಸೀಜ್ ಮಾಡಕ್ಕೆ ಜಿಲ್ಲಾಧಿಕಾರಿ ಆಯಾ ತಹಸೀಲ್ದಾರ್ಗೆ ಒಂದು ಸೂಚನೆಯನ್ನ ಹೊರಡಿಸ್ತಾರೆ. ಪ್ರಮುಖವಾಗಿ ಇದರಲ್ಲಿ ಅಂದ್ರೆ ವಿಶ್ವರಾಜ್ ಸಕ್ಕರೆ ಕಾರ್ಖಾನೆ ಅಂದ್ರೆ ಮಾಜಿ ಸಚಿವ ಉಮೇಶ್ ಕತ್ತಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆಯ ಸಕ್ಕರೆಯನ್ನ ಸೀಜ್ ಮಾಡಿ ಅಂತೇಳಿ ಡಿಸಿ ಆದೇಶ ಹೊರಡಿಸ್ತಾರೆ. ಅದೇ ರೀತಿ ಲಕ್ಷ್ಮಣ್ ಸವದಿ ಅವರ ಸಹೋದರ ಅಧ್ಯಕ್ಷರು ಅಂತಕ್ಕಂಥ ಕಾರ್ಖಾನೆಯು ಕೂಡ ಇದರಲ್ಲಿ ಒಳಪಟ್ಟಿದೆ. ಅದೇ ರೀತಿ ಬಿಜೆಪಿ ಮುಖಂಡ ವಿಠಲ್ ಹಳಗೇಕರ್ ಅಧ್ಯಕ್ಷತೆ ಹೊಂದಿರತಕ್ಕಂಥ ಭಾಗ್ಯಲಕ್ಷ್ಮಿ ಖಾನಾಪುರದ ಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯು ಕೂಡ ಈ 9 ಕಾರ್ಖಾನೆಯ ಪಟ್ಟಿಯಲ್ಲಿ ಇರತಕ್ಕಂಥದ್ದು. ಜಿಲ್ಲಾಡಳಿತ ಈಗ ತಡವಾಗಿ ಎಚ್ಚೆತ್ತುಕೊಂಡು ಈ ರೀತಿ ಎಲ್ಲ ಕಾರ್ಖಾನೆಗಳ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೀಗ ಏನು ಕಬ್ಬು ಪೂರೈಕೆ ಮಾಡಿದ 14 ದಿನಗಳಲ್ಲಿ ಬಾಕಿ ಹಣ ಕೊಡಬೇಕು, ಇಲ್ಲವಾದಲ್ಲಿ ಅದಕ್ಕೆ ಬಡ್ಡಿ ಸೇರಿಸಿಕೊಡ್ಬೇಕು ಅಂತ ಹೇಳಿ SAP ಮತ್ತು FRP ಕಾನೂನು. ಈ ಕಾನೂನಿನ ಎಲ್ಲಾ ಕಾರ್ಖಾನೆಗಳು ಗಾಳಿಗೆ ತುರ್ತಾ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಬಾಕಿ ಉಳಿದಿರತಕ್ಕಂಥ ಈ ಬಗ್ಗೆ ನ್ಯೂಸ್ 18 ಕನ್ನಡ ಭಾನುವಾರ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕಾರ್ಖಾನೆಗೆ ನೋಟಿಸ್ ಕೊಟ್ಟಿದೆ. ನೋಟಿಸ್ ನಂತರ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗಾಗಿ. IMA